ಮಹಿಳೆಯನ್ನ ವಿವಸ್ತ್ರಗೊಳಿಸಿದ ಹುಬ್ಬಳ್ಳಿಯ ಕೇಶವಾಪುರ ಪ್ರಕರಣವು ಬಿಜೆಪಿ ಶಾಸಕ ಮಹೇಶ್ ತೆಂಗಿನಕಾಯಿ ಅವರ ಟೂಲ್ ಕಿಟ್ ಆಗಿದ್ದು ಹುಬ್ಬಳ್ಳಿಯ ಶಾಂತಿ ಭಂಗ ಮಾಡುವ ಪ್ರಯತ್ನ ಮಾಡುತ್ತಿದ್ದಾರೆ ಎಂದು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ರಜತ್ ಉಳ್ಳಾಗಡ್ಡಿ ಮಠ್ ಹೇಳಿಕೆ ನೀಡಿದ್ದು, ಈ ಕುರಿತು ನಮ್ಮ ಪ್ರತಿನಿಧಿ ಕಲ್ಮೇಶ್ ಮಂಡಾಳ್ ಅವರು ರಜತ್ ಉಳ್ಳಾಗಡ್ಡಿ ಮಠ್ ಜೊತೆಗೆ ಚಿಟ್ ಚಾಟ್ ನಡೆಸಿದ್ದಾರೆ. ಬಿಜೆಪಿಯ ಕಾರ್ಯಕರ್ತೆ ಎನ್ನಲಾದ ಸುಜಾತಾ ಹಂಡಿಯವರು ಅಮಾನುಷವಾಗಿ ನಡೆದುಕೊಂಡಿದ್ದಾರೆ ಎಂಬ ಒಂದು ವಿಡಿಯೋ ರಿಲೀಸ್ ಅನ್ನು ಇವತ್ತು ಕಾಂಗ್ರೆಸ್ನ ಮುಖಂಡ ರಜತ್ ಉಳ್ಳಾಗಡ್ಡಿ ಮಠ್ ಅವರು ಬಿಡುಗಡೆ ಮಾಡಿದ್ದಾರೆ. ಈ ಹಿಂದೆ ಅನೇಕ ಪ್ರಕರಣಗಳ ಸಂಬಂಧಪಟ್ಟಂತೆ ಅವಳ ಮೇಲೆ ಸಾಕಷ್ಟು ಗಂಭೀರ ಪ್ರಕರಣಗಳಿವೆ ಮತ್ತು ಅವಳನ್ನು ವಿವಸ್ತ್ರಗೊಳಿಸಿದ ಪ್ರಕರಣಕ್ಕೆ ಸಾಕಷ್ಟು ಬಿಜೆಪಿ ಅದಕ್ಕೆ ಒಂದು ಕಲರ್ನ ಕೊಟ್ಟಿದೆ. ಇವತ್ತು ಆ ವಿಡಿಯೋ ರಿಲೀಸ್ ಅನ್ನು ಮಾಡಿದಂಥ ಕಾಂಗ್ರೆಸ್ನ ಮುಖಂಡ ರಜತ್ ಉಳ್ಳಾಗಡ್ಡಿ ಮಠ್ ನಮ್ಮ ಜೊತೆ ಇದ್ದಾರೆ. ಇಡೀ ಪ್ರಕರಣ ಕುರಿತಂತೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಮಾತನಾಡಿಸೋಣ. ಇವತ್ತು ಒಂದು ಸುಜಾತಾ ಹಂಡಿಯವರು ಅಮಾನುಷವಾಗಿ ವ್ಯಕ್ತಿ ಮೇಲೆ ಹಲ್ಲೆ ಮಾಡ್ತಕ್ಕಂಥ ಒಂದು ವಿಡಿಯೋನ ರಿಲೀಸ್ ಮಾಡಿದ್ದೀರಿ. ಈ ವಿಡಿಯೋ ರಿಲೀಸ್ ಮಾಡಿದ ಪ್ರಕರಣದಂತೆ ಅವಳ ಬಗ್ಗೆ ಸಾಕಷ್ಟು ಒಂದು ಏನೆಲ್ಲ ಇದೆ ಅನ್ನೋ ಬಗ್ಗೆ ಏನು ಹೇಳ್ತೀರಿ? ನೋಡಿರಿ, ಯಾವ ಹೆಣ್ಮಗಳು ಪೊಲೀಸ್ನ ಹೊಟ್ಟೆನೇ ಕಚ್ತಾಳಂದರೆ ಇನ್ನು ಸಾರ್ವಜನಿಕರ ಮೇಲೆ ತಳಿತ ಮಾಡೋದಿಲ್ವಾ? ಇದು ಭಾರತೀಯ ಜನತಾ ಪಾರ್ಟಿಯ ಶಾಸಕ ಮಹೇಶ್ ತೆಂಗಿನಕಾಯಿ ಅವರ ಕುಮ್ಮಕ್ನಿಂದ ನಡೆದಂಥ ಕೃತ್ಯ. ಮಹೇಶ್ ತೆಂಗಿನಕಾಯಿ ಅವರು ಸಾರ್ವಜನಿಕವಾಗಿ ಹೇಳಿದ್ದಾರೆ, ಹೌದು ಸುಜಾತಾ ಹಂಡಿ ನನ್ನ ಕಾರ್ಯಕರ್ತೆ, ನಾನು ಅವಳಿಗೆ ಧೈರ್ಯ ತುಂಬಿದ್ದೀನಿ ಅಂತೇಳಿ. ಅವರು ಕುಮ್ಮಕ್ಕಿನ ಧೈರ್ಯದಿಂದ ಹುಬ್ಬಳ್ಳಿಯ ಶಾಂತಿ ಭಗ್ನ ಆಗ್ತಾಯಿದೆ. ಇವತ್ತು ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ನಾಯಕತ್ವನ ಹುಬ್ಳಿಗೆ ಕರ್ಕೊಂಬರ್ತಾ ಇದ್ದಾರೆ. ಆ ನಾಯಕತ್ವಕ್ಕೆ ನಾನು ಕೇಳ್ಕೊತೀನಿ, ನಿಮಗೆ ನಾಚಿಕೆ ಮಾನ ಮರ್ಯಾದೆ ಅನ್ನೋದಿದ್ದರೆ ದಯಮಾಡಿ ನೀವು ಹುಬ್ಳಿಗೆ ಬರಬೇಡಿ, ಇಲ್ಲಿಯ ಶಾಂತಿ ಭಗ್ನ ಮಾಡಬೇಡಿ. ಹುಬ್ಬಳ್ಳಿ ಶಾಂತಿ ಪ್ರಿಯ ನಗರವಾಗಿದೆ, ವ್ಯಾಪಾರಿ ನಗರವಾಗಿದೆ. ಇದನ್ನು ಹಾಳು ಮಾಡೋಕ್ಕೆ ನೀವು ಇಲ್ಲಿ ಬರಬೇಡ್ರಿ. ಈ ಟೂಲ್ ಕಿಟ್ನ ಇಟ್ಕೊಂಡು ನೀವು ರಾಜಕಾರಣ ಮಾಡಬೇಡಿ. ಮಹೇಶ್ ತೆಂಗಿನಕಾಯಿಗೆ ಏನಾಗ್ಬಿಟ್ಟಿದೆ, ಪಾಪ ಅವ್ರು ಗುರುಗಳು ಬಂದು ಎಲೆಕ್ಷನ್ ನಿಂತು ಬಿಡ್ತಾರೋ ಅನ್ನುವಂಥ ಭಯ, ಯಾರೋ ಮತ್ತೊಬ್ಬರು ಬಂದು ನನ್ನ ಸೀಟ್ ಕಸ್ಕೊಂಡ್ಬಿಡ್ತಾರೋ ಅನ್ನುವಂಥ ಭಯದಲ್ಲಿ ಅವರು ಸೀಟ್ ಉಳಿಸ್ಕೊಳ್ಳೋಕ್ಕೆ ಈ ರೀತಿಯ ಒಂದು ಕೃತ್ಯಗಳನ್ನ ಅವ್ರು ಮಾಡ್ತಾಯಿದ್ದಾರೆ. ಅವರು ಒಬ್ಬ ಕೇಂದ್ರದ ಸಚಿವರ ದಾರಿನೂ ಕೂಡ ಚೇಂಜ್ ಮಾಡಿ ಅವ್ರನ್ನೂ ಬುದ್ಧಿ ಹೇಳುವಂಥ ಕೆಲಸ ಮಾಡ್ತಾಯಿದ್ದಾರೆ. ಪ್ರಹ್ಲಾದ್ ಜೋಶಿ ಸಾಹೇಬರು, ನೀವು ಈ ಮಾತು ಕೇಳೋಕೆ ಹೋಗಬೇಡಿ. ಹುಬ್ಬಳ್ಳಿ ಶಾಂತಿ ಭಗ್ನ ಮಾಡಬೇಕು, ಹುಬ್ಬಳ್ಳಿನ ಹಾಳು ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ಬಿ ಜೆ ಪಿ ಈ ಕೆಲಸ ಮಾಡ್ತಾಯಿದೆ. ಇಡೀ ಪ್ರಕರಣದ ಹಿಂದ್ಗಡೆ ಮಹೇಶ್ ತೆಂಗಿನಕಾಯಿ ಇರ್ಬೋದು ಮತ್ತು ಬಿ ಜೆ ಪಿ ನಾಯಕ ಇರ್ಬೋದು, ಇಡೀ ವಾತಾವರಣ ಹಾಳು ಮಾಡೋದು ಮತ್ತು ಇಡೀ ಸುಜಾತಾ ಹಂಡಿಯವರ ಕುಟುಂಬಕ್ಕೆ ಮಿಸ್ಗೈಡ್ ಮಾಡ್ತಿದ್ದಾರೆ ಅನಿಸುತ್ತೆ ನಿಮಗೆ? ಸುಜಾತಾ ಹಂಡಿನೂ ಅವರೇ, ಮಹೇಶ್ ತೆಂಗಿನಕಾಯಿನೂ ಅವರೇ. ಇಟ್ ಈಸ್ ಅ ಟೂಲ್ ಕಿಟ್. ಇದರಲ್ಲಿ ಯಾರೂ ಒಳ್ಳೆಯವರು ಅಂತ ಹೇಳಲ್ಲ. ಅವರು ಪ್ಲ್ಯಾನ್ ಮಾಡಿಕೊಂಡು ಒಬ್ಬರನ್ನ ಯಾವ ರೀತಿ ಉಪಯೋಗಿಸ್ಬೇಕಂತ ಅವರು, ಇನ್ನೊಬ್ಬರನ್ನ ಯಾವ ರೀತಿ ಉಪಯೋಗಿಸ್ಬೇಕಂತ ಇವರಿಬ್ಬರು ಸೇರಿಕೊಂಡು ಹುಬ್ಬಳ್ಳಿ ಶಾಂತಿನ ಹಾಳು ಮಾಡಬೇಕು, ಹುಬ್ಬಳ್ಳಿನ ಹೆಸರುಗೆಡಿಸ್ಬೇಕು, ಅವ್ರು ಗೆಲ್ಲಬೇಕು ಅನ್ನುವಂಥ ದೃಷ್ಟಿಯಿಂದ ಬಹುಶಃ ಬಿ ಜೆ ಪಿಯವರು ನಾಳೆ ಆ ಹೆಣ್ಮಗಳಿಗೆ ತೊಗೊಂಬಂದು ಕಾರ್ಪೊರೇಷನ್ ಟಿಕೆಟ್ ಕೊಟ್ಟರು ನೀವು ಆಶ್ಚರ್ಯ ಪಡೋಂಗಿಲ್ಲ, ಅವಳು ಕರ್ಕೊಂಡೋಗಿ MLA ಟಿಕೆಟ್ ಕೊಟ್ಟರು ಆಶ್ಚರ್ಯ ಪಡೋಂಗಿಲ್ಲ. ಬಿ ಜೆ ಪಿ ಇದೇ ದೃಷ್ಟಿಯಿಂದ ಕೆಲಸ ಮಾಡ್ಕೊಂಡು ಬಂದಿದೆ. ನೀವು ಈ ವಿಡಿಯೋ ಫುಟೇಜ್ ಇಟ್ಕೊಂಡು ಯಾವ ರೀತಿ ಇವತ್ತು ಪೊಲೀಸ್ ಕಮಿಷನರ್ ಮೀಟ್ ಆಗೋದಾಗಲಿ ಮುಂದಿನ ಹೋರಾಟದ ರೂಪರೇಷೆಗಳ ಬಗ್ಗೆ ಹೇಳೋದಾದರೆ? ಈ ವಿಡಿಯೋ ಫುಟೇಜ್ ನಾವು ಇಟ್ಕೊಳ್ಳೋದಲ್ಲ, ಈ ವಿಡಿಯೋ ಮಾಡುವಂಥ ಪ್ರವೃತ್ತಿ ಆ ಹೆಣ್ಮಗಳಿಗಿದೆ. ಮಹೇಶ್ ತೆಂಗಿನಕಾಯಿಗೆ ಶಕ್ತಿ ಕೊಡುವಂಥ ಪ್ರವೃತ್ತಿ ಇದೆ. ಇವತ್ತು ಅದರಲ್ಲಿರುವಂಥ ವಿಕ್ಟಿಮ್ಗೆ ರಕ್ಷಣೆ ಮಾಡಬೇಕು, ಆ ವಿಕ್ಟಿಮ್ಗೆ ನ್ಯಾಯ ದೊರಕಿಸ್ಬೇಕು ಅನ್ನುವಂಥ ದೃಷ್ಟಿಯಿಂದ ನಾವು ಪೊಲೀಸ್ ಆಯುಕ್ತರಿಗೆ ಭೇಟಿ ಆಗ್ತೀವಿ. ಆನಂತರ ನಾವು ಯಾರೆಲ್ಲ ಸಾರ್ವಜನಿಕರು ತುಳಿತಕ್ಕೆ ಒಳಗಾಗಿರಿ ಅವ್ರನ್ನೂ ಕೂಡ ಅಹವಾಲು ಕೊಡ್ತೀವಿ. ನೀವು ಹೊರಗೆ ಬನ್ನಿ, ಸರ್ಕಾರ ನಿಮ್ಮ ಜೊತೆ ನಿಂತ್ಕೋತದೆ, ಕಾಂಗ್ರೆಸ್ ಪಾರ್ಟಿ ನಿಮ್ಮ ಜೊತೆ ನಿಂತ್ಕೊಂಡು ತಮ್ಮ ಮೇಲೆ ತಾವೇನು ದೌರ್ಜನ್ಯಕ್ಕೆ ಎಸಗಾಗಿದ್ದರೆ ನಿಮ್ಮ ಜೊತೆ ನಿಂತ್ಕೊಂಡು ನಾವು ಪ್ರಕರಣ ದಾಖಲಿಸಿ ನಿಮ್ಗೆ ನ್ಯಾಯ ಕೊಡಿಸುವಂಥ ಪ್ರಯತ್ನ ಮಾಡ್ತೀವಿ. ಇವತ್ತು ಬಿ ಜೆ ಪಿ ನಾಯಕರು ಹುಬ್ಬಳ್ಳಿ ಬರ್ತಾರೆ, ಶಾಂತಿ ಸುವ್ಯವಸ್ಥೆ ಕಾಪಾಡಿನಲ್ಲಿ ಸಾಕಷ್ಟು ಜಿಲ್ಲಾಡಳಿತ ಭದ್ರತೆ ಹೋಗಬೇಕಾದ್ರೆ ಎಲ್ಲ ಒಂದು ಕಡೆ ಇಡೀ ಪ್ರಕರಣವನ್ನು ಎನ್ಕ್ಯಾಚ್ ಮಾಡ್ಕೊಳ್ಳೋಕ್ಕೆ ಬಿ ಜೆ ಪಿ ನಾಯಕರು ಮುಂದಾಗ್ತಿದ್ದಾರೆ ಅನ್ನೋದು. ಅದೇ ಹೇಳಿದ್ನಲ್ಲ, ಅವ್ರಿಗೆ ಹುಬ್ಬಳ್ಳಿ ಶಾಂತಿ ಕೆಡಿಸ್ಬೇಕು. ಹುಬ್ಬಳ್ಳಿ ಒಂದು ಟೂಲ್ ಕಿಟ್, ಹಿಂದೆನೂ ಹುಬ್ಬಳ್ಳಿನ ಟೂಲ್ ಕಿಟ್ ಆಗಿ ಅವ್ರು ಉಪಯೋಗಿಸ್ಕೊಂಡಿದ್ದಾರೆ. ಅವ್ರಿಗೆ ನಾನು ಇನ್ನೊಮ್ಮೆ ಕೇಳ್ತೀನಿ, ನಾಚಿಕೆ ಮಾನ ಮರ್ಯಾದೆ ಈ 3 ಪದ ಇದ್ದರೆ ದಯಮಾಡಿ ಹುಬ್ಬಳ್ಳಿಗೆ ಬರಬೇಡಿ. ಇದಿಷ್ಟು ರಜತ್ ಉಳ್ಳಾಗಡ್ಡಿ ಮಠ್ ಅವರ